ಆಚಾರ್ಯರಾಗಿರ್ತಕ್ಕಂಥ ಚುನಾಪಾ ಪೂಜಾರೂಪ ಶರಣಂದು ಈ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣ ಇವುಗಳೇ ರಾಜ್ಯದ ಇತಿಹಾಸದೊಳಗೆ ಗುರ್ಲಾಪುರ ವೇದಿಕೆ ಹೆಂಗಾಗಿತ್ತು ಅಂದ್ರೆ ಧರ್ಮಾತೀತ ಪಕ್ಷಾತೀತ ಜಾತ್ಯತೀತವಾಗಿ ರಚನೆಗೊಂಡು 1987 ನಂಜುಂಡಸ್ವಾಮಿಯವರು ಏನು ತತ್ವ ಸಿದ್ಧಾಂತ ಪ್ರಕಾರ ಹಾಕಿದ್ರು. ಗಾಂಧೀಜಿ ಚಳವಳಿಯನ್ನು ನೆನಪು ಮಾಡ್ತಕ್ಕಂಥದ್ದು ಗುರ್ಲಾಪುರದೊಳಗೆ ಪ್ರತಿಯೊಬ್ಬರು ಮಹಿಳೆಗಳು ಬಂದಿರತಕ್ಕಂಥದ್ದು. ಯಾಕಂದ್ರೆ ನೆನಪು ಮಾಡ್ಕೊನಿ ಅಂತಂದ್ರೆ ಕಾರ್ಖಾನೆಯೊಳಗೆ ಸಾಕಷ್ಟು ಟ್ರ್ಯಾಕ್ಟರ್ಗಳನ್ನ ಕಬ್ಬುಗಳನ್ನು ಸುಟ್ಟಿರ್ತಕ್ಕಂಥದ್ದು ಯಾರೇ ಮಾಡಿರಲಿ. ನಿನ್ನೆ SP ಕೂಡ ಇಂಟಿಮೇಷನ್ ಕೊಟ್ಟಿನಿ, ಯಾರು ಕಿಡಿಗೇಡಿಗಳು ಮಾಡ್ಯಾರ ಅವ್ರನ್ನ ಗುಂಡಾ ಆಕ್ಟ್ ಪ್ರಕಾರ ಅರೆಸ್ಟ್ ಮಾಡಿ ಅವ್ರ ಆಸ್ತಿ ಎಲ್ಲ ಜಪ್ತ್ ಮಾಡಿ ಅದನ್ನ ರೊಕ್ಕ ಕೊಡುವಂತ ಕೆಲಸ ಆಗಲಿ ಅಂತೇಳಿ ಇನ್ನ. ಯಾಕಂದ್ರೆ ನಾವು ಎಷ್ಟೋ ಸರಿ ನಮ್ಮ ರೈತರು ಟ್ರ್ಯಾಕ್ಟರ್ ತರಬ್ಯಾರ, ಫ್ಯಾಕ್ಟ್ರಿಗೆ ಬಂದಾರ, ವಾರಣ ಮಾಡ್ಯಾರ. ಆದ್ರ ಏನಿರಬೇಕು ಉದ್ದೇಶ ಅಂತಂದ್ರೆ ನಾವು ರೈತರಿಗೆ ನ್ಯಾಯ ಕೊಡಿಸಾಗ ಹೊಂಟಾಗ ರೈತನ ಆಸ್ತಿ ಹಾಳಾಗಬಾರ್ದು, ಸಾರ್ವಜನಿಕ ಆಸ್ತಿ ಹಾಳಾಗಬಾರ್ದು. ಇದು ನಿಜವಾದ ರೈತ ಸಂಘದ ಸಿದ್ಧಾಂತ ಇದು. ಮತ್ತು ಶಾಂತಿಯುತವಾಗಿರ್ತಕ್ಕಂಥ ಚಳವಳಿಗೆ ಎಷ್ಟು ಶಕ್ತಿಯಾದ ದಿಟ್ಟತನ ಅದಂದ್ರೆ ಸರ್ಕಾರ ತಲಿಬಾಕಿ ಗುರ್ಲಾಪುರ ವೇದಿಕೆಗೆ ನಾವೊಂದು 10,000 20,000 ಜನಸಂಖ್ಯೆ ಸೇರ್ತದ ಅಂತ ಅಧ್ಯಕ್ಷರು ನಮ್ಮ ನಿರೀಕ್ಷೆ ಇತ್ತು. 6-7 ಲಕ್ಷ ಜನ ಸ್ವತಃ ಹಳ್ಳಿಯಿಂದ ರೊಟ್ಟಿ ರೊಕ್ಕ ಬುತ್ತಿ ಕಟ್ಕೊಂಡು ಏನೆಲ್ಲ ನಮಗೆ ಅವಶ್ಯಕತೆನೇ ಇಲ್ಲ. ನೀವು ಬರೀ ಹೋರಾಟ ಮಾಡಿ ನಿಮ್ ಜೊತೆ ಇರ್ತೀವಿ ಅಂತ 7-8 ಲಕ್ಷ ಜನ ಕೂಡ್ಲಿಕ್ಕತ್ತಲ್ಲ, ಇದು ನಿಜವಾದ ಚಳವಳಿಯ ಸಿದ್ಧಾಂತ ಇದೆ. ನಾನು ಹೋರಾಟಗಾರಿಗೆ ಯಾವುದೇ ಇರಲಿ, ಯಾವುದೇ ಜಿಲ್ಲೆ ಇರಲಿ, ತಾಲೂಕಿನ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಗೆ ಜನ ಸಹಕಾರ ಕೊಡ್ತದ, ಸಮಾಜ ಸಹಕಾರ ಕೊಡ್ತದ, ಸರ್ಕಾರ ಕೂಡ ತಲಿಬಾಗ್ತದ. ಹೋರಾಟಗಾರ ಲಕ್ಷಣ ಹೆಂಗಿರಬೇಕು ಅಂತಂದ್ರೆ ರೈತನ ಆಸ್ತಿ ಎಂದೂ ಕೂಡ ಹಾಳಾಗಬಾರ್ದು. ಯಾವುದೇ ಸಂಘಟನೆ ಇರಲಿ, ದಲಿತ ಪರ ಇರಲಿ, ಕಾರ್ಮಿಕ ಇರಲಿ, ಕೂಲಿ ಕಾರ್ಮಿಕರಿರಲಿ, ರೈತ ಸಂಘಟನೆಗಳಿರಲಿ, ಸಾರ್ವಜನಿಕವಾಗಿ ಮತ್ತು ರೈತನ ಜನಸಾಮಾನ್ಯರ ಆಸ್ತಿ ಎಂದೂ ಕೂಡ ಹಾಳಾಗಬಾರ್ದು. ಅದು ಖಂಡನೀಯವಾಗಿರ್ತಕ್ಕಂಥದ್ದು. ಏನೋ ವಿಷಯ ಅದು ಆಗಿ ಹೋಗ್ಯದು. ಅದರ ಮುಂದಿನ ದಿನಮಾನದೊಳಗೆ ಹೆಂಗಿರ್ಬೇಕಂತಂದ್ರೆ ರೈತನ ಒಂದು ಇಂಚು ಕೂಡ ಭೂಮಿ ಆಗಿರ್ಲಿ, ಟ್ರ್ಯಾಕ್ಟರ್ ಆಗಿರ್ಲಿ, ಒಂದು ತನಿಖೆ ಕಬ್ಬಾಗಿರ್ಲಿ ಎಂದೂ ಕೂಡ ಹಾಳಾಗಬಾರ್ದು. ಗುರ್ಲಾಪುರದೊಳಗೆ 10 ದಿನ ವೇದಿಕೆ ಆದ್ರೆ ಒಂದು ಸೂಜಿ ಬಿದ್ರ ಸಪ್ಪಳಾಗ್ತಕ್ಕಂಥ ವೇದಿಕೆ ಯಾವ್ದಾದ್ರು ಹಾಲ್ನೊಳಗ ಸೀಮಿತ ಸಂಖ್ಯೆಯೊಳಗೆ ಏನು ಹೋರಾಟ ಆಗ್ತದಲ್ಲ ಅಂತ ವೇದಿಕೆ ಗುರ್ಲಾಪುರ ಸಾರ್ವಜನಿಕವಾಗಿ ಧರ್ಮಾತೀತ ಜಾತ್ಯತೀತ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದಿಂದ ಗುರ್ಲಾಪುರ ವೇದಿಕೆ ನೋಡ್ಲಿಕ್ಕೆ ಜನ ಬರ್ಲಿಕ್ಕೆ. ಯಾಕಂತಂದ್ರೆ ಒಂದು ತತ್ವ ಸಿದ್ಧಾಂತದ ತಳಹದಿಮೆ ಆಗಿತ್ತು ಅಂದ್ರೆ ಯಾವುದೇ ಹೋರಾಟ ಆಗಲಿ ಸಫಲ ಆಗ್ಲಿಕ್ಕೆ ಸಾಧ್ಯ ಅದ. ನಾನು ಕೂಡ SP ನಿನ್ನ ಇಂಟಿಮೇಷನ್ ಮಾಡಿವಿ. ಏನು ಮಾಡಿವಿ ಅಂತಂದ್ರೆ ರೈತನ ಕಬ್ಬು ಸುಟ್ಟವರು ರೈತ ಹೋರಾಟಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಟ್ರ್ಯಾಕ್ಟರ್ ಸುಟ್ಟವರು ರೈತ ಹೋರಾಟಗಾರಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನ ಟ್ರ್ಯಾಕ್ಟರ್ ಇತ್ತು, ನನ್ನ ಕಬ್ಬು ಇತ್ತ, ನನಗೆ ಅರಿವಿರ್ತದೆ. ನನ್ನ ಆಸ್ತಿ ಹಾಳಾಯ್ತ ನನ್ನ ಮನಸ್ಸಿಗೆ ನೋವು ಆಗ್ತದೆ. ಮತ್ತೊಬ್ಬರ ಆಸ್ತಿ ಹಾಳು ಮಾಡುವಾಗ ನಂದು ಹಿಂಗದಪ್ಪ ಅನ್ನುವಂಥದ್ದಲ್ಲಿ ಮನವರಿಕೆ ಆಗಬೇಕು. ಒಬ್ಬ ರೈತ 12 ತಿಂಗಳು ಬೆಳೆದಿರ್ತಕ್ಕಂಥ ಕಬ್ಬನ್ನ ಯಾವುದೋ ಕಿಡಿಗೇಡಿ ದುಷ್ಕರ್ಮಿ ರಾಜಕೀಯ ಪ್ರೇರಿತ ವ್ಯಕ್ತಿ ಬಂದು ಅದು ಸುಟ್ಟ ಅಂತಂದ್ರೆ ಅವನಿಗೆ ಅರಿವಿರೋದಿಲ್ಲ. ಆದ್ರೆ ಒಂದು ನೆನಪಿನಲ್ಲಿ ನಿಮಗೆಲ್ಲ ಹೇಳ್ತೀನಿ, ಆಧ್ಯಾತ್ಮಿಕ ಭಾಷೆಯೊಳಗೆ ಆ ಟ್ರ್ಯಾಕ್ಟರ್ ಸುಟ್ಟಂತ ಮನೆ ಮಾಲೀಕ, ಅವನ ಹೆಂಡತಿ, ತಂದೆ ತಾಯಿ, ಬಂಧು ಬಳಗ, ಕಬ್ಬು ಸುಟ್ಟಂತ ರೈತನ ಹೆಂಡತಿ, ತಂದೆ ತಾಯಿ, ಬಂಧು ಬಳಗ, ಅವರ ಶಾಪ ಅವರೆಲ್ಲರಿಗೂ ತಟ್ಟಲಾರ ಎಂದೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನೆ, ನನ್ನ ಟ್ರ್ಯಾಕ್ಟರ್, ನನ್ನ ಕಬ್ಬು ಹಾಳಾಗ್ಯದ, ಅವ್ರ ಮಣಿತಾನ ಹಾಳಾಗ್ಲಿ ಅಂತೇಳಿ ಮಣಿತಾನ ಶಾಪ ಕೊಟ್ಟು ಅಂತಂದ್ರ ಇಂದೆಲ್ಲ 3 ವರ್ಷ ಕಡೆ ತಟ್ಟದ. ಇದು ಆಧ್ಯಾತ್ಮಿಕ ಶಕ್ತಿ ಐತಿ. ಅದಕ್ಕೆ ನಾ ವಿನಂತಿ ಮಾಡ್ಕೊಳ್ತೀನಿ, ಯಾರು ದುಷ್ಕರ್ಮಿಗಳದಾರ ಅವ್ರು ಅರೆಸ್ಟ್ ಮಾಡಬೇಕು. ಗುಂಡಾ ಆಕ್ಟ್ ಪ್ರಕಾರ 10 ವರ್ಷ ಅವ್ರು ಹೊರಗೆ ಬರೋದಂಗೆ ಮಾಡಬೇಕು. ಅವ್ರು ಸಂಪೂರ್ಣ ಆಸ್ತಿ ಬರ್ಸ್ಕೊಂಡು, ನೀವು ಫ್ಯಾಕ್ಟ್ರಿ ಅವ್ರು ಕೊಡ್ತೇನೆ ನೀನು ಹೇಳಿಕೆ ಕೇಳಿದೆನ, ಸಚಿವರು ಕೂಡ ಭರವಸೆ ಕೊಟ್ಟಾರ. ಆ ರೈತರಿಗೆ ಅನುಕೂಲ ಆಗಲಿ, ಆ ಟ್ರ್ಯಾಕ್ಟರ್ ಸುಟ್ಟವ್ರ ಟ್ರ್ಯಾಕ್ಟರ್ ಬರಲಿ, ಕಬ್ಬಿಂದ ಬಿಲ್ ಬರಲಿ, ರೈತರಿಗೆ ಅನುಕೂಲ ಆಗಲಿ. ಇದಾಗ್ಯೂ ಕೂಡ ಯಾರು ಸುಟ್ಟಾರ CCTV ಫೋಟೇಜ್ ಇರ್ತದೆ, ಮತ್ತ ಕೆಲವೊಂದು ವಿಡಿಯೋಗಳು ಬಂದದ. ಯಾರು ಸುಟ್ಟಾರ ಮುಂದಿನ ದಿನಮಾನದೊಳಗೆ ರೈತನ ಆಸ್ತಿ ಹಾಳು ಮಾಡ್ಬೇಕಂದ್ರೆ 100 ಸರಿ ವಿಚಾರ ಮಾಡ್ಬೇಕು ಯಾರ್ಯಾರು. ಹಂಗ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನಾವು ವಿನಂತಿ ಮಾಡ್ಕೊಂಡಿವಿ. ನಾವು ಅಧ್ಯಕ್ಷರು ಕೂಡ ಸಚಿವರಿಗೆ ಮತ್ತು SP ವಿನಂತಿ ಮಾಡ್ಕೊಂಡಿವಿ. ಮುಂದಿನ ನಿರ್ಮಾಣ ಆಗದೇ ಇರೋ ರೀತಿಯೊಳಗೆ ಹೋರಾಟಗಾರ ಎಚ್ಚರಿಕೆ ವಹಿಸಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ.